ನಮಸ್ಕಾರ, ಇದು ಕೆಜಿಎಫ್ ವಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ಕೆಜಿಎಫ್ ನ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್. ಮರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಸುದ್ದಿ: ಶ್ರೀರಾಮನವಮಿ ಹಬ್ಬ ಆಚರಣೆ ಮಾಡಿದ್ರು ಗಾಂಧಿ ಸರ್ಕಲ್ ಅಲ್ಲಿ. ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆದ ಶ್ರೀಕಂಠಯ್ಯ ಹಾಗೂ ಸಬ್ ಇನ್ಸ್ಪೆಕ್ಟರ್ ಆದ ಮಧುಕರ್ ರೆಡ್ಡಿ ಅವರು ಪಾಲ್ಗೊಂಡು ಉಚಿತ ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿಯನ್ನು ವಿತರಣೆ ಮಾಡಿದ್ರು. ಅದೇ ರೀತಿಯಾಗಿ ಪ್ರಸನ್ನ ಶ್ರೀ ಆಂಜನೇಯ ದೇವಸ್ಥಾನದ ರಥ ಗೀತಾ ರೋಡ್ ಅಲ್ಲಿ ಮೆರವಣಿಗೆ ಬಂತು. ಜೈನ್ ಕಾಲೇಜ್ನ ಸ್ಟೂಡೆಂಟ್ಸ್ ಎಲ್ಲರೂ ಸೇರ್ಕೊಂಡು ವೋಟಿಂಗ್ ಅವೇರ್ನೆಸ್ ರ್ಯಾಲಿಯನ್ನು ನಡೆಸಿದ್ರು. ಈ ರ್ಯಾಲಿ ಜೈನ್ ಕಾಲೇಜಿಂದ ಗಾಂಧಿ ಸರ್ಕಲ್, ಪಿಕ್ಚರ್ ರೋಡ್, ಗೀತಾ ರೋಡ್ ಮತ್ತೆ ಸೇರಿತ್ತು ಜೈನ್ ಕಾಲೇಜ್ಗೆ. ವಾರ್ಡ್ ನಂಬರ್ 28 ಪಾಲ್ಕಾರ್ ವಾರ್ಡ್ನ MC ಕ್ಯಾಂಡಿಡೇಟ್ ಆದ ನಾಗರಾಜ್ ಅವರು ಅವರ ಫಾಲೋವರ್ಸ್ ಜೊತೆ ಭಾನುವಾರ ದೊಡ್ಡ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಇಂಪಾರ್ಟೆಂಟ್ ಮೀಟ್ ಏನಕ್ಕೆ ಅಂದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಅವರು ಮತ್ತೆ ಅವರ ಫಾಲೋವರ್ಸ್ ಎಲ್ಲ ಸೇರಿ ಯಾರಿಗೆ ಅವರ ಬೆಂಬಲ ತೋರಿಸಬೇಕು ಅಂತ ಚರ್ಚೆ ಮಾಡಕ್ಕೆ ಕರೆದಿದ್ದಾರೆ ಸಭೆಯನ್ನು. ಲೋಕಸಭಾ ಚುನಾವಣೆ 2019 ಕೋಲಾರ ಅಂತರಗಂಗೆ ಮೇನ್ ರೋಡ್ ಅಲ್ಲಿ ಕಾಂಗ್ರೆಸ್ JDS ಮೈತ್ರಿ ಪ್ರಭೇದ್ ಪರಿವರ್ತನಾ ಸಂವೇಶನ ಕಾರ್ಯಕ್ರಮ ನಡೆದಿತ್ತು. ಇದರಲ್ಲಿ ಪಾಲ್ಗೊಂಡಿದ್ರು ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ರಾಹುಲ್ ಗಾಂಧಿ, ಸ್ಟೇಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ದಿನೇಶ್ ಗುಂಡೂರಾವ್, ಮಾಜಿ CM ಆದ ಸಿದ್ದರಾಮಯ್ಯ, ಮಾಜಿ ಯೂನಿಯನ್ ಮಿನಿಸ್ಟರ್ ಆದ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಹಾಗೂ ಹಲವಾರು ಕಾಂಗ್ರೆಸ್ನ ಶಾಸಕರು ಆದ ನಾರಾಯಣಸ್ವಾಮಿ, ಶ್ರೀಮತಿ M ರೂಪಕಲಾ ಶಶಿಧರ್, ಹಲವಾರು ಕಾಂಗ್ರೆಸ್ನ ಸ್ಟೇಟ್ ಲೀಡರ್ಸ್. ಅದೇ ರೀತಿಯಾಗಿ CM ಕುಮಾರಸ್ವಾಮಿ ಅವರು ಪಾಲ್ಗೊಂಡು ಭಾಷಣ ನೀಡಿದ್ರು. ನೋಡೋಣ ಇವತ್ತಿನ ಸುದ್ದಿ. ರ್ಯಾಲಿಯಲ್ಲಿ ಭಾಗವಹಿಸಿ ಈ ಸಾರ್ವಜನಿಕರಿಗೆ ಮಾರಾಟಕ್ಕೆ ನಮ್ಮ ಮತ ಇಲ್ಲ, मतदानವನ್ನು ಪ್ರತಿಯೊಬ್ಬರು ಕೂಡ ಚಲಾಯಿಸಬೇಕು. और जो नंबर आप मुझे देंगे उतना पैसा मैं हर गरीब के बैंक अकाउंट में डालना चाहता हूँ. सारे ಮುಖ್ಯಮಂತ್ರಿ ನೋಡಿರೋದು ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ ಯಾರಾದರೂ ಒಬ್ಬ ಜನಪರವಾಗಿ ಕೆಲಸ ಮಾಡತಕ್ಕಂಥ ಲೋಕಸಭಾ ಸದಸ್ಯರಿದ್ದಾರೆ, ಅದು ಶ್ರೀ KH ಮುನಿಯಪ್ಪ. ಇದು ರೈತ ಪರವಾದಂತಹ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯಾವ ರೈತ ಕುಟುಂಬದಲ್ಲಿ ನೀವು ಬೆಳೆಯನ್ನು ಸ್ವಲ್ಪ ಇಂದ ಬನ್ನಿ, ಸ್ವಲ್ಪ ಇಂದ ಹಂಗಿದೆ ಹಂಗೆ. ವಾಂಕಿನ ಎಲ್ಲ
வாப்பா 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 குட்டி வாமா வந்துருமா. ಸಾರ್ವಜನಿಕರಿಗೆ ಮತದಾನದ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಇದು ಮತದಾನ ಅನ್ನುವಂಥದ್ದು ಸಂವಿಧಾನಬದ್ಧವಾಗಿರುವಂತಹ ಹಕ್ಕು. ಪ್ರಜಾಪ್ರಭುತ್ವ ಸರ್ಕಾರವನ್ನು ಹೊಂದಿರುವಂಥ ನಮ್ಮ ದೇಶದಲ್ಲಿ ಮತದಾನ ಅನ್ನುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಈ ಸಾರ್ವಜನಿಕರಿಗೆ ಮಾರಾಟಕ್ಕೆ ನಮ್ಮ ಮತ ಇಲ್ಲ, ಮತದಾನವನ್ನು ಪ್ರತಿಯೊಬ್ಬರು ಕೂಡ ಚಲಾಯಿಸಬೇಕು, ಸೂಕ್ತವಾಗಿರುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ದೇಶದ ಏಳಿಗೆಗೆ ಸಹಕರಿಸಬೇಕು ಅಂತೇಳಿ ಹೇಳಿ ಜೈನ್ ಕಾಲೇಜಿನ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ರೂಪಿಸಬಾರದು ಮತ್ತು ಅದರ ಕಾರ್ಯಗತಗೊಳಿಸಬಾರದು ಅಂತ ನಾವು 5 ತಿಂಗಳ ಹಿಂದೆ ಯೋಚನೆ ಮಾಡಿದ್ವಿ. चौकीदार ने झूठ बोला, क्यों नहीं हम सच बोले? ದೇಶಕ್ಕೆ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ವಿ. तो मैंने पांच महीने पहले कांग्रेस के सबसे बेहतर इकोनॉमिस्ट को बुलाया, हमारे थिंक टैंक को बुलाया, शर्त मैंने कांग्रेस के सबसे बेहतर इकोनॉमिस्ट को बुलाया, कांग्रेस पार्टी के थिंक टैंक को बुलाया और उनसे एक सवाल पूछा। मैंने उनसे कहा, देखिए नरेंद्र मोदी ने 15 लाख देने की बात की थी, झूठ। कांग्रेस पार्टी हिंदुस्तान के गरीब लोगों को कितना पैसा दे सकती है? एक शर्त है, अर्थव्यवस्था नहीं नष्ट करनी, मगर आप मुझे बताइए 1 साल के अंदर हिंदुस्तान सबसे गरीब लोगों को कितना पैसा दे सकता है? और मुझे लंबा भाषण नहीं चाहिए, थ्योरी नहीं चाहिए, किताब नहीं चाहिए, मुझे एक नंबर चाहिए। आप जाइए, काम कीजिए, चुनाव से पहले मुझे एक नंबर दीजिए। मैं नंबर देश की जनता को बताना चाहता हूं और जो नंबर आप मुझे देंगे उतना पैसा मैं हर गरीब के बैंक अकाउंट में डालना चाहता हूं। ऐतिहासिक निर्णय, ऐसा निर्णय किसी सरकार ने आज तक नहीं लिया। ಈ ಚುನಾವಣೆಗಿಂತ ಮುಂಚೆ ದೇಶದ ಹಿಂದಿನ ಸರ್ಕಾರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕುವ ಸುಳ್ಳು ಆಶ್ವಾಸನೆ ಕೊಟ್ಟ ನಂತರ ನಾನು ಯೋಚನೆ ಮಾಡಿದೆ, ಈ ದೇಶದ ಸಂಪತ್ತಿನಲ್ಲಿ ಈ ದೇಶದ ಬಡವರಿಗೋಸ್ಕರ ಮಾಡಲಿಕ್ಕೆ ನಿಜವಾಗಿ ಕೂಡ ಹಣ ಇಲ್ವಾ? ಅವರ ಖಾತೆಗೆ
ಈ ದೇಶದ ಕೆಲವು ವಿಚಾರವಂತರು ಚಿಂತಕರ ಒಂದು ಸಭೆಯನ್ನು ನಾನು ಕರೆದೆ. ಅವರಿಗೆ ನೇರವಾಗಿ ನಾನು ಒಂದು ಮಾತನ್ನು ಹೇಳಿದೆ, ನನಗೆ ಉದ್ದುದ್ದವಾಗಿರುವಂತಹ ಭಾಷಣ ಬೇಕಾಗಿಲ್ಲ. ಈ ದೇಶದಲ್ಲಿ ಇರುವಂತಹ ಆದಾಯದಲ್ಲಿ ಬಡವರ ಖಾತೆಗೆ ಹಣ ಹಾಕಲಿಕ್ಕೆ ಎಷ್ಟು ಹಣ ಹಾಕಬಹುದು ಮತ್ತು ಯಾವಾಗ ಹಾಕಬಹುದು ಅನ್ನಂತ ಒಂದು ನಿಖರವಾಗಿರುವಂತಹ ಅಂಕಿಅಂಶವನ್ನು ಮಾತ್ರ ನೀವು ನನಗೆ ಕೊಡಬೇಕು. ಆ ಅಂಕಿಅಂಶ ಅದು ಜಾರಿಗೊಳ್ಳಲಿಕ್ಕೆ ಸಾಧ್ಯವಾಗಿರುವಂತದ್ದಿರಬೇಕು. ಆ ರೀತಿಯ ಒಂದು ಅಂಕಿಅಂಶವನ್ನು ನೀವು ನನಗೆ ಕೊಡಬೇಕು. ಅದನ್ನ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಆ ಮಾತನ್ನ ನೀವು ನಮ್ಗೆ ಹೇಳಬೇಕು. ನನಗೆ ಯಾವ ಉದ್ದ ಭಾಷಣದ ಅವಶ್ಯಕತೆ ಬೇಕಿಲ್ಲ, ನಿಮ್ಮ ಒಂದೇ ಸಲಹೆ ಬೇಕು ಅನ್ನೋದನ್ನ ನಾನು ಚಿಂತಕರು ಮತ್ತು ವಿಚಾರವಂತರಿಗೆ ಹೇಳಿದೆ. कुछ दिन पहले टीम वापस आई और कागज पे उन्होंने मुझे एक नंबर लिख के दे दिया. ಕೆಲವು ಸಮಯದ ಹಿಂದೆ ಆ ಎಲ್ಲ ಚಿಂತಕರು ವಿಚಾರವಂತರು ನನ್ನ ಹತ್ರ ಬಂದರು. ಒಂದು ಕಾಗದದ ಮೇಲೆ ಒಂದು ನಿರ್ದಿಷ್ಟವಾದಂತಹ ಅಂಕಿಯನ್ನು ಬರೆದು ನನ್ನ ಕೈಗೆ ಅವರು ಕೊಟ್ಟರು. एक साल में 72,000 रुपए, ಒಂದು ವರ್ಷದಲ್ಲಿ 72,000 ರೂಪಾಯಿಗಳು, 5 साल में 3,60,000 रुपए, 5 ವರ್ಷದಲ್ಲಿ 3.5 ಲಕ್ಷ ರೂಪಾಯಿ. नरेंद्र मोदी ने 15 लाख रुपए देने की बात की 5 साल में. झूठ. हमने सच्चाई खोज निकाली. 5 साल के अंदर कांग्रेस पार्टी देश के 20% सबसे गरीब लोगों के बैंक अकाउंट में 3,60,000 रुपए डाल दी. ನರೇಂದ್ರ ಮೋದಿ ಅವರ 15 ಲಕ್ಷ ರೂಪಾಯಿ ವಾದ ಸುಳ್ಳಾಗಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ಬಡ ಕುಟುಂಬನ ಖಾತೆಗೆ ತಿಂಗಳಿಗೆ 6,000, ವರ್ಷಕ್ಕೆ 72,000, 5 ವರ್ಷದಲ್ಲಿ 3,07,000 ರೂಪಾಯಿ ಪ್ರತಿಯೊಬ್ಬರ ಖಾತೆಗೆ ಹಾಕಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಭಾರತೀಯರಿಗೆ ಕಲ್ಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. 5 करोड़ परिवारों को साल का 72,000 रुपए डायरेक्ट कांग्रेस पार्टी बैंक में देगी. ಭಾರತದ 5 ಕೋಟಿ ಕುಟುಂಬಗಳಿಗೆ 25 ಕೋಟಿ ಜನರಿಗೆ 72,000 ರೂಪಾಯಿ ಪ್ರತಿ ವರ್ಷ ನೇರವಾಗಿ ಅವರ ಬ್ಯಾಂಕಿನ ಖಾತೆಗೆ ತಲುಪಿಸುವಂತಹ ಯೋಜನೆ ನ್ಯಾಯವನ್ನು ನಾವು ದೇಶದ और पैसा महिला के बैंक अकाउंट में जाएगा. ಈ ಎಲ್ಲ ಹಣವೂ ಕೂಡ ಕುಟುಂಬದ ಮಹಿಳಾ ಸದಸ್ಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಕೂಡ ಹೋಗ್ತದೆ. नरेंद्र मोदी आप झूठ बोलो, हम सच करके दिखाएंगे. ನರೇಂದ್ರ ಮೋದಿ ಅವರಿಗೆ ಹೇಳಬೇಕು, ನಾವು ಇದನ್ನ ಸಾಬೀತು ಮಾಡಿ ತೋರಿಸ್ತೇವೆ. और जैसे ही हमने ये निर्णय लिया, चौकीदार का चेहरा बदलेंगे. ನಾವು ಯಾವಾಗ ಈ ನ್ಯಾಯ ಯೋಜನೆಯನ್ನ ಭಾರತದ ಮುಂದೆ ಇಟ್ಟು ಪ್ರಧಾನಮಂತ್ರಿಗಳ ಅಂದ್ರೆ ಈ ದೇಶದ ಕಾವಲುಗಾರ ಅಂತ ಹೇಳ್ಕೊಳ್ಳೋಣ ಮುಖದ ಚೆಹರೆ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಯಿತು. सुपर गया. ಅದೊಂದು ರೀತಿ ಬೇರೆ ರೀತಿಯಲ್ಲಿ ದುಃಖದ ಛಾಯೆಯನ್ನು ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಯಿತು. सवाल पूछते हैं पैसा कहां से आएगा. ಈಗ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಷ್ಟೊಂದು ಹಣ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅಂತ. मोदी जी मैं आपको बताता हूं, पैसा आपके दोस्त अनिल अंबानी के जेब से आएगा. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಈ ಹಣ ಎಲ್ಲಿಂದ ಬರ್ತದೆ ಅಂತ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಸ್ನೇಹಿತರಾಗಿರುವಂತ ಅಂಬಾನಿ ಅವರ ಜೋಬಿನಿಂದಲೇ ಹಣ ಬಡವರಿಗೋಸ್ಕರ ಬರ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. आप भ्रष्टाचार की बात करते हो, आपने उस चोर को 30,000 करोड़ रुपए एयरफोर्स का पैसा चोरी कर दिया. ನೀವು ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರಿ. 2,000 ಕೋಟಿ ರೂಪಾಯಿಗಳಿಗೆ ಮಂಜೂರು ಮಾಡಿ ನಮ್ಮ ಸರ್ಕಾರದ ಕೊಡುಗೆ, ಬಿಜೆಪಿಯವರ ಕೊಡುಗೆ ಅಲ್ಲ, ನಮ್ಮ ಸರ್ಕಾರದ ಕೊಡುಗೆ. ಈಗ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಈ ಯೋಜನೆಗಳು ಮುಂದುವರಿತಾ ಇದ್ದಾರೆ. ಯಾರು ತಿಳಿಗೇಡಿಗಳು ಅಪಪ್ರಚಾರ ಮಾಡ್ತಾ ಇದ್ರು. ಇದು ಈ ನೀರು ಕೇಸಿವಾಲಿ ನೀರು ಬಹಳ ವಿಷ ಇದೆ, ಅದರಲ್ಲಿ ಅದು ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತಗೊಂಡಿದ್ರು. ಅದೃಷ್ಟವಶಾತ್ ಇತ್ತೀಚೆಗೆ ಸ್ಟೇ ವೇಕೇಟ್ ಆಗಿದೆ. ನೀರು ಬಂದಾಯಿತು, ನಿಮ್ ಕೆರೆಗಳಿಗೆ ನೀರು ಬೇಡವಾ? ನಿಮ್ ಕೆರೆಗಳಿಗೆ ನೀರು ಬೇಡವಾ?
ನವರು ಮೈತ್ರಿ ಮಾಡಿಕೊಂಡು ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 21 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನು ಹಾಕಿದ್ದಾರೆ. ನಾನು ದೇವೇಗೌಡರು ಕಳೆದ 5 ದಿನಗಳಿಂದ ಬೆಂಗಳೂರಿನ ಕ್ಷೇತ್ರಗಳಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ತುಮಕೂರಿನಲ್ಲಿ, ಹಾಸನದಲ್ಲಿ, ಮಂಡ್ಯದಲ್ಲಿ, ಮೈಸೂರಿನಲ್ಲಿ ಇವತ್ತು ಒಟ್ಟಾಗಿ ಪ್ರಚಾರವನ್ನು ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರಲ್ಲಿ ಸಂಶಯ ಇರಬಾರದು. ನಮ್ಮ ಎಲ್ಲ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಇವತ್ತು ಕೋಮುವಾದಿ ಬಿಜೆಪಿಯನ್ನ ಸೋಲಿಸತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ, ಪ್ರಧಾನಮಂತ್ರಿಗಳ ರಕ್ಷಣೆಗೋಸ್ಕರ, ಜನಮಂತ್ರಿಗಳ ರಕ್ಷಣೆಗೋಸ್ಕರ, ಕಾನ್ಸ್ಟಿಟ್ಯೂಷನ್ ರಕ್ಷಣೆಗೋಸ್ಕರ ಇವತ್ತು ಬಿಜೆಪಿಯನ್ನು ನಾವು ಸೋಲಿಸಲೇಬೇಕು. ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ನಾನೆಲ್ಲರನ್ನು ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ದಯಮಾಡಿ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಬಿಡಿ. ಇವತ್ತು ದೇಶ ಮುಖ್ಯ. ಇಡೀ ಜಗತ್ತು ಇವತ್ತು ಈ ಚುನಾವಣೆಯನ್ನು ಗಮನಿಸ್ತಾ ಇದೆ. ಇವತ್ತು ನರೇಂದ್ರ ಮೋದಿ ಒಬ್ಬ ಸರ್ವಾಧಿಕಾರಿ ಆಗ್ತಾ ಇದ್ದಾನೆ. ಈ ಸರ್ವಾಧಿಕಾರಿಗೆ ಮತ್ತೆ ಓಟ್ ಹಾಕ್ತಾರೋ ಇಲ್ಲವೋ ಅಂತಕ್ಕಂಥದ್ರ ಬಗ್ಗೆ ಜಗತ್ತು ಇವತ್ತು ನಮ್ಮನ್ನ ಗಮನಿಸ್ತಾ ಇದೆ. ಇವತ್ತು ಸಂವಿಧಾನ ಉಳಿಬೇಕು ಅಂತಂದ್ರೆ, ದೇಶದಲ್ಲಿ ಶಾಂತಿ ನೆಲೆಸಬೇಕು, ಬಿಜೆಪಿಯವರು ಮನೆ ಹೋಗ್ಬೇಕು ಅನ್ನೋದಾದ್ರೆ, ಪ್ರಜಾತಂತ್ರ ಉಳಿಬೇಕು ಅನ್ನೋದಾದ್ರೆ, ನಿಮಗೆಲ್ಲ ಗೊತ್ತಿದೆ ಅನಂತ್ ಕುಮಾರ್ ಹೆಗ್ಡೆ ಉತ್ತರ ಕನ್ನಡದಲ್ಲಿ ಎಂಪಿ, ಕೇಂದ್ರದಲ್ಲಿ ಮಂತ್ರಿ. ನನ್ನ ಪ್ರಕಾರ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಕೂಡ ನಾಲಾಯಕ. ಅವ್ರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಬೆಂಗಳೂರು ಸೌತ್ನಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥ ಹುಡುಗ, RSS ABVP ಹುಡುಗ, ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಧ್ವಂಸ ಮಾಡಿ ಸಂವಿಧಾನವನ್ನು ಸುಟ್ಟಾಕಿ ಈ ಬಿಜೆಪಿಯವರಿಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಓಟ್ ಕೊಡ್ಬೇಕಾ? ಕೊಡಬಾರ್ದು. ಮಾತ್ರ ಸತ್ಯ ಸತ್ಯ ಕೇಳ್ತೀನಿ. ಈಶ್ವರಪ್ಪ ಬಾಯಿ ಬಂದಾಗ ಮಾತಾಡ್ತಾರೆ. 27 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಒಬ್ಬನಿಗೆ ಹಿಂದುಳಿದವರಿಗೆ ಟಿಕೆಟ್ ಕೊಟ್ಟಿಲ್ಲ, ಒಬ್ಬ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ. ನಾವು ಮೈತ್ರಿ ಪಕ್ಷಗಳು 8 ಜನ ಹಿಂದುಳಿದವರಿಗೆ, ಒಬ್ಬ ಅಲ್ಪಸಂಖ್ಯಾತರಿಗೆ, ಒಬ್ಬ ವ್ಯಕ್ತಿಗೆ ನಾವು ಹೀಗೆ ಸಾಮಾಜಿಕ ನ್ಯಾಯವನ್ನ ಟಿಕೆಟ್ ಕೊಡೋದ್ರಲ್ಲಿ ಮಾಡಿದ್ದೇವೆ. ಆ ಈಶ್ವರಪ್ಪ ಇಟ್ಕೊಂಡು ಒಬ್ಬ ಕುರುಬರಿಗೆ ಟಿಕೆಟ್ ಕೊಡ್ಸೋಕ್ಕಾಗಿಲ್ಲ. ಅವನ ಯೋಗ್ಯತೆಗೆ ಈಶ್ವರಪ್ಪ ರಾಜೀನಾಮೆ ಯೋಗ್ಯತೆ ಇಲ್ಲ ನಿಮಗೆ. ಮಾತಾಡ್ತೀರಾ ಈಶ್ವರಪ್ಪ? ಸತ್ಯ ಸತ್ಯ ವಿಕಾಸ. ಹಿಂದುಳಿದವರು ಬೇಡ, ದಲಿತರು ಬೇಡ, ಮಹಿಳೆಯರು ಬೇಡ, ಅಲ್ಪಸಂಖ್ಯಾತರು ಬೇಡ. ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು. ಅದರಿಂದ ಸಾಮಾಜಿಕ ನ್ಯಾಯಕ್ಕೆ ಯಾವುದಾದ್ರೂ ಪಕ್ಷ ವಿರುದ್ಧವಾಗಿದ್ರೆ ಅದು ಬಿಜೆಪಿ, RSS, ಬಜರಂಗದಳ. ಇದನ್ನ ನೀವು ತಿಳ್ಕೋಬೇಕಾಗ್ತದೆ. ನಿಮ್ಮ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರಿಗೆ. KH ಮುನಿಯಪ್ಪನವರು 7 ಸಾರಿ ಲೋಕಸಭೆ ನನ್ನ ಪ್ರಕಾರ ನಾನು 5 ವರ್ಷ ಮುಖ್ಯಮಂತ್ರಿಯಾಗಿ ನೋಡಿರೋದು. ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ ಯಾರಾದರೂ ಒಬ್ಬ ಜನಪರವಾಗಿ ಕೆಲಸ ಮಾಡತಕ್ಕಂಥ ಲೋಕಸಭಾ ಸದಸ್ಯರಿದ್ದಾರೆ, ಅದು ಶ್ರೀ KH ಮುನಿಯಪ್ಪ. ಮೈತ್ರಿ ಅಭ್ಯರ್ಥಿ KH ಮುನಿಯಪ್ಪನವರಿಗೆ ಕಾಂಗ್ರೆಸ್ನವರು, JDSನವರು ಬೆಂಬಲ ಕೊಟ್ಟು 8ನೇ ಬಾರಿಗೆ ಲೋಕಸಭೆಗೆ ಅವರು ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ
ತಮ್ಮಗಳಿಗೆ 350ರಿಂದ 450 ರೂಪಾಯಿಗಳವರೆಗೆ ಇವತ್ತು ಬೆಲೆ ದೊರಕತಕ್ಕಂತ ಒಂದು ತೀರ್ಮಾನವನ್ನು ಮಾಡಲಿಕ್ಕೆ ಸರ್ಕಾರದಲ್ಲಿ ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ. ಇದು ರೈತ ಪರವಾದಂತಹ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯಾವ ರೈತ ಕುಟುಂಬದಲ್ಲಿ ನೀವು ಬೆಳೆಯನ್ನು ಬೆಳಿಬೇಕಾದ್ರೆ ಯಾವತ್ತು ಒಡವೆಗಳನ್ನ ಖಾಸಗಿಯವರಿಗೆ ಇಟ್ಟು ಬೆಳೆ ನಾಶ ಆದಾಗ ಆ ಖಾಸಗಿಯವರು ನಿಮಗೆ ಹೇಳದೆ ಕೇಳದೆ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಒಡವೆಗಳನ್ನ ಹರಾಜಾಗ್ತಕ್ಕಂಥದ್ದೇನಿದೆ ಅದಾಗಬಾರದು. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಡೆ ಇವತ್ತು ಗೃಹಲಕ್ಷ್ಮಿ ಬೆಳೆ ಸಾಲ ಅಂತಕ್ಕಂಥ ಯೋಜನೆಯ ಅಡಿಯಲ್ಲಿ ನೀವು ಪಡೆಯತಕ್ಕಂಥ ಸಾಲಕ್ಕೆ ಸರ್ಕಾರವೇ ಬಡ್ಡಿಯನ್ನು ಕೊಟ್ಟು ನಿಮ್ಮ ಒಡವೆಗಳನ್ನು ಬಿಡಿಸಿಕೊಡ್ತಕ್ಕಂಥ ಒಂದು ನೂತನವಾದಂತಹ ಕಾರ್ಯಕ್ರಮ. ನೀವು ಬೆಳೆದಂತ ಬೆಳೆಯನ್ನ ಸಾಗಾಣಿಕೆ ಮಾಡ್ತಕ್ಕಂಥದಕ್ಕೆ ಮಾರುಕಟ್ಟೆಗೆ ಸಾಗಾಣಿಕೆಯ ವೆಚ್ಚವನ್ನು ಕೊಡ್ತಕ್ಕಂಥದ್ದು ಮತ್ತು ಬೆಳೆ ಮಾರುಕಟ್ಟೆಯಲ್ಲಿ ಬಿದ್ದಿದ್ದಾಗ ಕಡಿಮೆ ಇದ್ದಾಗ ನೀವು ಮಾರಾಟ ಮಾಡಲಿಕ್ಕೆ ಆಗದೇ ಇದ್ದಾಗ ಅದನ್ನ ಇವತ್ತು ಸಂಗ್ರಹ ಮಾಡಿರ್ತಕ್ಕಂಥ ಗೋಡನ್ನ ಬಾಡಿಗೆಯನ್ನು ಸರ್ಕಾರವೇ ಕೊಡ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ನಾವೇನು ಚಾಲನೆ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು ಈಗಾಗಲೇ ಹಲವಾರು ವಿಷಯಗಳನ್ನ ಏನು ಹೇಳಿದ್ದಾರೆ. ಕೋಲಾರದ ನನ್ನ ಮಹಾಜನರಿಗೆ ಮನವಿ ಮಾಡ್ತಾರೆ. ಇವತ್ತು ಯಾವುದು ಕೇಸಿ ವ್ಯಾಲಿ ಬಗ್ಗೆ ಹೇಳಿದರೆ ಯಾವೊಂದು ಸ್ಟೇನ ತಂದಿದ್ರು ಈ ಮೈತ್ರಿ ಸರ್ಕಾರದಲ್ಲಿ ಆ ಸ್ಟೇ ವೆಕೇಟ್ ಮಾಡತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದೇವೆ. ಅದಷ್ಟೇ ಅಲ್ಲ, ನನ್ನ ರೈತರ ಸಾಲ ಮನ್ನಾ ಯೋಜನೆ ಕಾರ್ಯಕ್ರಮ ಸಂಪೂರ್ಣಗೊಳಿಸಿದ ನಂತರ ಕೆಲವರಿಗೆ ಅನುಮಾನಗಳಿದ್ದಾವೆ. ಇವತ್ತು ಸೆಕೆಂಡರಿ ಪ್ಲಾಂಟ್ ಗಿಂತ ಟರ್ಷಿಯರಿ ಪ್ಲಾಂಟ್ ಆಗಬೇಕು ಅಂತಕ್ಕಂಥದ್ದು ರೈತರ ಸಾಲ ಮನ್ನಾ ನಮ್ಮ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣವೇ ಇವತ್ತು ಟರ್ಷಿಯರಿ ಪ್ಲಾಂಟ್ ನ ಈ ಒಂದು ಕೇಸಿ ವ್ಯಾಲಿಯಲ್ಲಿ ಅಳವಡಿಸತಕ್ಕಂಥದ್ರ ಮುಖಾಂತರ ಸಂಪೂರ್ಣವಾದಂತಹ ಶುದ್ಧ ನೀರನ್ನ ನಿಮ್ಮ ಕೆರೆಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಅದಷ್ಟೇ ಅಲ್ಲ, ನಿಮ್ಮ ಎರೆಮಣ್ಣಿನ ಯೋಜನೆ 12 ವರ್ಷದ ಹಿಂದೆ ನಾವೇ ಕಾರ್ಯಕ್ರಮವನ್ನು. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KJF's ಪ್ರೊಫೆಷನಲ್ ಅಂಡ್ ಟಾಪ್ ಬೆಸ್ಟ್ ನ್ಯೂಸ್ ಚಾನೆಲ್. ಮರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.